ನಮಸ್ತೆ ಎಲ್ರಿಗೂ. ಇವತ್ತು ತುಂಬ ಸುಲಭವಾಗಿ ಒಂದು ಆರೋಗ್ಯಕರವಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ. ತುಂಬ ಹೆಲ್ದಿಯಾಗಿರುತ್ತೆ, ಹಾಗೆ ಝಟ್ಪಟ್ನಲ್ಲಿ ರೆಡಿ ಮಾಡ್ಕೋಬೋದು. ಸೊ ಇದು ಈರುಳ್ಳಿ ಅಕ್ಕಿ ರೊಟ್ಟಿ ಅಂತ ತುಂಬಾ ಈಸಿಯಾಗಿ ಮಾಡುವಂತಹ ರೆಸಿಪಿ. ಈ ಈರುಳ್ಳಿ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಜೊತೆಗೆ ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ಏನು ಸಖತ್ತಾಗಿ ಬಂದಿದೆ ನೋಡಿ, ಅಷ್ಟೇ ರುಚಿ ಕೂಡ. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. ನಾನಿಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ. ಸುಮಾರು ಒಂದು 4-5 ಈರುಳ್ಳಿನ ಈ ರೀತಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿನಿ. ಇವಾಗ ಈ ರೀತಿ ಕೈಲಿಂದ ಬಿಡಿ ಬಿಡಿಯಾಗಿ ಮಾಡ್ಕೋಬೇಕು. ಇಲ್ಲಿ ಈರುಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನೀವು ಎಷ್ಟು ಜಾಸ್ತಿ ಹಾಕೋತಿರಲ್ಲ ಅಷ್ಟೇ ರುಚಿಯಾಗಿರುತ್ತೆ ಈ ಸಿಂಪಲ್ ಈರುಳ್ಳಿ ಅಕ್ಕಿ ರೊಟ್ಟಿ. ಓಕೆ ನೋಡಿ, ಈ ರೀತಿ ಎಲ್ಲನೂ ಕೈಲಿಂದ ಬಿಡಿ ಬಿಡಿಯಾಗಿ ಮಾಡಿ ಇಟ್ಕೊತಿದ್ದೀನಿ. ನೀರು ಕೂಡ ಬಿಟ್ಕೊಳ್ಳುತ್ತೆ, ಅದು ಬಿಡಿ ಬಿಡಿ ಆಗುತ್ತೆ ಮತ್ತು ಈರುಳ್ಳಿ. ಇವಾಗ ಇದಕ್ಕೆ 1 ಚಮಚ ಜೀರಿಗೆ, ಹಾಗೆ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಹಾಕೋಬೋದು. ನಾನು ಮಕ್ಕಳಾರ ಹೀಗಾಗಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಇಲ್ಲಿ. ಹಾಗೆ ಇದಕ್ಕೆ ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೂ ಮೆಂತ್ಯ ಸೊಪ್ಪು ಎರಡೂ ಕಟ್ ಮಾಡ್ಕೊಂಡು ಹಾಕ್ತಿದ್ದೀನಿ. ಮೆಂತ್ಯ ಸೊಪ್ಪಿನ ಬದಲಾಗಿ ನೀವು ಇಲ್ಲಿ ಸಬ್ಬಸಿಗೆ ಸೊಪ್ಪಿದ್ದರೆ ಅದು ಕೂಡ ಹಾಕೋಬೋದು. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡಿನಿ. ಹಾಗೆ ಇದಕ್ಕೆ ಇವಾಗ 1.5 ಕಪ್ ಆಗುವಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊತಿದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ಚಿರೋಟೆ ರವೆ ಹಾಕ್ತಿದ್ದೀನಿ. ಇವಾಗ ಏನಿಲ್ಲ, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ನಿಮ್ಗೆ ಇದರಲ್ಲಿ ಬೇರೆ ಸೊಪ್ಪು ಇಷ್ಟ ಇದ್ದರೆ ಅದು ಕೂಡ ಹಾಕೋಬೋದು. ಹಾಗೆ ಕ್ಯಾರೆಟ್ ಇಷ್ಟ ಇದ್ದರೆ ಅದು ಕೂಡ ಹಾಕೋಬೋದು. ಅಥವಾ ನಿಮಗೆ ಇಲ್ಲಿ ಪಾಲಕ್ ಸೊಪ್ಪು ಇಷ್ಟ ಇದ್ದರೆ ಅದು ಕೂಡ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಮೆಂತ್ಯ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿನಿ. ನಾನಿಲ್ಲಿ ಮೆಂತ್ಯ ಸೊಪ್ಪಿನ ಬದಲಾಗಿ ಸಬ್ಬಸಿಗೆ ಸೊಪ್ಪಿದ್ದರೆ ಅದು ಕೂಡ ಹಾಕೋಬೋದು. ಇವಾಗ ಏನಿಲ್ಲ, ಸ್ವಲ್ಪನೇ ನೀರು ಹಾಕೊತ ಹಿಟ್ಟನ್ನ ನಾದ್ಕೋಬೇಕು. ಜಾಸ್ತಿ ನೀರು ಬೇಕಾಗಲ್ಲ, ಇಲ್ಲಿ ಈರುಳ್ಳಿ ಕೂಡ ನೀರು ಬಿಟ್ಕೊಳ್ಳುತ್ತೆ. ಹೀಗಾಗಿ ನೋಡ್ಕೊಂಡು ನೀವು ಇಲ್ಲಿ ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ. ಓಕೆ ನೋಡಿ, ಇವಾಗ ಹಿಟ್ಟು ನಾದ್ಕೊಂಡಾಗಿದೆ. ಜಾಸ್ತಿ ಗಟ್ಟಿನೂ ಇರಬಾರ್ದು, ಜಾಸ್ತಿ ಸಾಫ್ಟ್ ಕೂಡ ಇರಬಾರ್ದು. ಆ ರೀತಿ ಮೀಡಿಯಮ್ ಆಗಿ ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ. ಇಲ್ಲಿ ನಿಮಗೆ ಟೈಮ್ ಇದ್ದರೆ ಒಂದು 10 ನಿಮಿಷ ರೆಸ್ಟ್ ಮಾಡ್ಕೊ ಬಿಡ್ಬೋದು. ಟೈಮ್ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ರೊಟ್ಟಿನ ಮಾಡ್ಕೋಬೋದು. ಸೂಪರಾಗಿರುತ್ತೆ. ಇಲ್ಲಿ ನಾನು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಈ ಕಾಟನ್ ಬಟ್ಟೆನ ಮೊದಲಿಗೆ ನೀರಿನಲ್ಲಿ ತೊಯ್ಸ್ಕೊಂಡು ತೊಗೊಂಡಿದ್ದೀನಿ. ಈ ರೀತಿ ಕಾಟನ್ ಬಟ್ಟೆ ಮೇಲೆ ಮಾಡಿದರೆ ಏನಾಗುತ್ತೆ, ಆರಾಮಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಒಮ್ಮೆನೇ ಮಾಡ್ಕೋಬೋದು. ನೀವು ಇಲ್ಲಿ ಬಟರ್ ಪೇಪರ್ ಕೂಡ ತೊಗೋಬೋದು, ಅಥವಾ ಬಾಳೆ ಎಲೆ ಇದ್ದರೆ ಅದರಲ್ಲಿ ಕೂಡ ಮಾಡ್ಕೋಬೋದು. ಬಟ್ಟೆನ ತೊಯ್ಸ್ಕೊಂಡು ಮತ್ತು ನೀರನ್ನ ಚಿಮ್ಕಿಸಿದ್ದೀನಿ. ಮತ್ತು ಇಲ್ಲಿ ನಿಮಗೆ ಎಷ್ಟು ತೆಳಗೆ ಬೇಕೋ ಅಷ್ಟು ತೆಳಗೆ ನೀವು ಇದನ್ನು ಈ ರೀತಿ ಕೈಲಿಂದ ತಟ್ಟಿ ತೊಗೋಬೋದು. ಇಲ್ಲಿ ಹಂಚು ಕೂಡ ಬಿಸಿಯಾಗಿದೆ. ನಾನು ಮೊದಲಿಗೆ ಹಂಚಿಗೆ ಒಂದು ಹನಿ ಎಣ್ಣೆನ ಒರೆಸಿದ್ದೀನಿ. ಎಣ್ಣೆ ಹಚ್ಚಿ ಈ ರೊಟ್ಟಿನ ಹಾಕ್ತಿದ್ದೀನಿ. ಮತ್ತು ಮೇಲೆ ಡ್ರೈ ಆದಮೇಲೆ ಮತ್ತೆ ಒಂದು ಹನಿ ಎಣ್ಣೆ ಹಚ್ಚಿದ್ದೀನಿ. ಮೇಲೆ ಎಣ್ಣೆ ಹಚ್ಚಿ ಮತ್ತೆ ಇದನ್ನು ಉಲ್ಟಾ ಹಾಕ್ತಿದ್ದೀನಿ. ತುಂಬಾ ಗರಿಗರಿಯಾಗಿ ಬರುತ್ತೆ, ಹಾಗೆ ತುಂಬ ರುಚಿಯಾಗಿರುತ್ತೆ. ನಿಮಗೆ ಖಾರ ಇಷ್ಟ ಇದ್ದರೆ ನೀವು ಇದರಲ್ಲಿ ಮೆಣಸಿನ್ಕಾಯಿ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು. ಮಕ್ಕಳಾರ ಹೀಗಾಗಿ ನಾನು ಇದರಲ್ಲಿ ಮೆಣಸಿನ್ಕಾಯಿ ಸ್ವಲ್ಪನೇ ಹಾಕ್ಕೊಂಡಿದ್ದ. ವಾವ್ ನೋಡಿ, ಏನು ಸಖತ್ತಾಗಿ ಬಂದಿದೆ ನೋಡಿ. ಬಿಸಿ ಬಿಸಿ ಇರುವಾಗ ಮೇಲೆ ತುಪ್ಪ ಹಾಕ್ಕೊಂಡು ಹಾಗೆ ಕೂಡ ತಿನ್ಬೋದು ಈ ರೊಟ್ಟಿ ನೀವು. ಓಕೆ, ಸೆಕೆಂಡ್ ರೊಟ್ಟಿ ಕೂಡ ರೆಡಿಯಾಗಿದೆ ನೋಡ್ತಿರ್ಬೋದು. ನಾನಿಲ್ಲಿ ಪ್ರತಿ ಸಲ ರೊಟ್ಟಿ ಹಾಕುವಾಗ ಹಂಚಿಗೆ ಒಂದು ಹನಿ ಎಣ್ಣೆನ ಬ್ರಷ್ಲಿಂದ ಹಚ್ಚಿ ರೊಟ್ಟಿನ ಹಾಕ್ತಿದ್ದೀನಿ. ಸಲೀಸಾಗಿ ಅದು ಅಂಟೋದಿಲ್ಲ, ಸಲೀಸಾಗಿ ಏಳುತ್ತೆ ಅದು ರೊಟ್ಟಿ. ನೋಡಿ, ಇದು ಕೂಡ ಎಷ್ಟು ಸರಿಯಾಗಿ ಬಂದಿದೆ. ಥರ್ಡ್ ರೊಟ್ಟಿ ಕೂಡ ರೆಡಿಯಾಗಿದೆ. ಇವಾಗ ಝಟ್ಪಟ್ನಲ್ಲಿ ರೆಡಿ ಮಾಡ್ಕೋಬೋದು. ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಹೆಲ್ದಿಯಾಗಿರುತ್ತೆ. ಮತ್ತು ಬೇರೆ ಸೊಪ್ಪು ಇಷ್ಟ ಇದ್ದರೆ ಅದು ಕೂಡ ಆ್ಯಡ್ ಮಾಡ್ಕೊಂಡು ನೋಡಿ ಒಂದು ಸಲ. ಸೂಪರಾಗಿರುತ್ತೆ. ಈರುಳ್ಳಿ ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ಇವಾಗ ಏನು ಸಖತ್ತಾಗಿತ್ತು, ಟೇಸ್ಟ್ ಸೂಪರಾಗಿರುತ್ತೆ. ಓಕೆ, ಈ ಸಿಂಪಲ್ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡಿ. ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ಈ ರೆಸಿಪಿ ನೀವು ಎಲ್ಲಿಂದ ನೋಡ್ತಿದ್ದೀರಿ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.